ಮತ್ತು ಯಾವುದೆಲ್ಲ ಸಿ ರಿಪೋರ್ಟ್ ಅಂತ ಆಗಿದೆ, ಅದು ಯಾಕೆ ಸಿ ರಿಪೋರ್ಟ್ ಆಗ್ತಾ ಇದೆ, ಯಾಕೆ ನಿಜವಾದ ಅಪರಾಧಿಗಳು ಸಿಗ್ತಾ ಇಲ್ಲ. ಒಂದು ಚಿಕ್ಕ ಊರಲ್ಲಿ ಒಂದು ಮನೆ ಕಳ್ತನ ಆಗುತ್ತೆ ಅಂತಂತಂದ್ರೆ ಕಳ್ಳರಿಗೆ ಹಿಡಿಯುವಂಥ ವ್ಯವಸ್ಥೆ ನಿರ್ಮಾಣ ಪೊಲೀಸರದಿರುತ್ತೆ. ಆದರೆ ಸೌಜನ್ಯ ಅಂತ ಪ್ರಕರಣ ಇವತ್ತು ಇಡೀ ದೇಶದಲ್ಲೇ ಸದ್ದಾಗ್ತಾ ಇದೆ. ಅದು ಇವತ್ತಿಗೂ ಕಂಡುಹಿಡಿಯೋಕ್ಕಾಗ್ತಿಲ್ಲ ಅಂತಂದರೆ ಇಲ್ಲಿ ಕೊಂದವ್ರು ಯಾರು? ಎಲ್ಲೋ ಒಂದು ಕಳ್ಳ ಕಾಕುರ ಏನೋ ಒಂದು ಸಣ್ಣ ಕಳ್ತನ ಮಾಡಿದ್ರೆ 24 ಅವರ್ಸ್ನಲ್ಲಿ ಅವನನ್ನ ಹಿಡಿದು ನೀವು ಜೈಲಿಗೆ ಹಾಕ್ತೀರಿ. 100 ಹೆಣ್ಣು ಮಕ್ಕಳ ಕೊಲೆ ಆದ್ರೂ ಕೂಡ ನೀವು ಸರ್ಕಾರದವರು ಯಾಕೆ ಅವರನ್ನ ಹಿಡಿತಾ ಇಲ್ಲ? ಅಂದ್ರೆ ಇದ್ರ ಹಿಂದ್ಗಡೆ ಬಲಾಢ್ಯರ ಒಂದು ಕೈವಶ ಇದೆ ಅಂತೇಳಿ ಇದನ್ನ ನಿಜವಾಗ್ಲೂ ನೋಡ್ಬೇಕಾಗ್ತದೆ. ಇವತ್ತು ನಿರ್ಭಯ ಪ್ರಕರಣದ ದಿನ, ಅತ್ಯಾಚಾರ ವಿರೋಧಿ ದಿನ ಅಂತ ನಾವು ಮಹಿಳಾ ಸಂಘಟನೆಯಿಂದ ಎಲ್ಲರೂ ಆಚರಿಸಿಕೊಂಡು, ಅಂದರೆ ಅದನ್ನೊಂದು ಹೇಳಿಕೊಂಡು ಬಂದ ದಿನ. ಅದೇ ದಿನ ನಾವು ಇವತ್ತು ಬೆಳ್ತಂಗಡಿಯಲ್ಲಿ ಮಹಿಳಾ ಸಮಾವೇಶ, ಅಂದರೆ ನ್ಯಾಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಒಂದು 3-4 ದಶಕಗಳ ಏನು ಅಸಹಜ ಸಾವುಗಳಿರ್ಬೋದು, ಕೊಲೆ ಇರ್ಬೋದು, ಅತ್ಯಾಚಾರ ಇರ್ಬೋದು, ಎಲ್ಲಕ್ಕೆ ಕೂಡ ಒಂದು ಅಂತ್ಯ, ತಾರ್ಕಿಕ ಅಂತ್ಯ ಸಿಗಬೇಕು ಅನ್ನೋದು ಈ ಒಂದು ಸಮಾವೇಶದ ಒಂದು ಉದ್ದೇಶ. ನಾವೆಲ್ಲರೂ ಸೇರಿಕೊಂಡು, ಅಂದರೆ ಇಲ್ಲಿ ಯಾವುದೇ ಪಕ್ಷ, ಪಂಥ, ಜಾತಿ, ಧರ್ಮ ಎಲ್ಲವನ್ನು ಮೀರಿದಂಥ ಒಂದು ಸಮಾವೇಶ. ಕೇವಲ ತಾಯಂದಿರು ಅಂದರೆ ಎಲ್ಲರಲ್ಲಿ ಕೂಡ ಒಂದು ತಾಯ್ತನ ಅಂತ ಇರ್ತದೆ, ನೋವು ಇರ್ತದೆ. ಮಕ್ಕಳಿರಲಿ ಇಲ್ಲದಿರಲಿ ತಾಯ್ತನ, ಹೆಣ್ಣು ಅಂದರೆ ಒಂದು ತಾಯಿ. ಆ ತಾಯ್ತನ ಎಲ್ಲ ಇಲ್ಲಿ ಒಟ್ಟಾಗಿ ನಾವೆಲ್ಲರೂ ಇಡೀ ಹೆಣ್ಣು ಕುಲದ ಪ್ರತಿನಿಧಿಗಳಾಗಿ ಇಲ್ಲಿ ಬಂದು ಸೇರಿಕೊಂಡು ನಮ್ಮ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಆಗ್ರಹ ಏನು ಅಂತೇಳಿದರೆ, ಒಂದು 4 ದಶಕಗಳಿಂದ ಇಲ್ಲಿ ಏನೆಲ್ಲ ಅಸಹಜ ಸಾವುಗಳಾಗಿದೆ ಅದೆಲ್ಲದರದ್ದು ತನಿಖೆ ಆಗಬೇಕು. ಮತ್ತು ಯಾವುದೆಲ್ಲ ಸಿ ರಿಪೋರ್ಟ್ ಅಂತ ಆಗಿದೆ, ಅದು ಯಾಕೆ ಸಿ ರಿಪೋರ್ಟ್ ಆಗ್ತಾ ಇದೆ, ಯಾಕೆ ನಿಜವಾದ ಅಪರಾಧಿಗಳು ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಆ ನೈಜ ಅಪರಾಧಿಗಳನ್ನು ಪತ್ತೆ ಹಚ್ಚಬೇಕು. ಅದಕ್ಕೆ ಸರ್ಕಾರ ಮತ್ತು SIT ಯಾವುದೇ ಒತ್ತಡಕ್ಕೆ ಮಣಿಯದೆ, ಯಾವುದೇ ರೀತಿಯಲ್ಲಿ ಆಮಿಷಕ್ಕೆ ಮಣಿಯದೆ ಅಥವಾ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಎಲ್ಲವನ್ನು ಪಾರದರ್ಶಕವಾಗಿ ಮತ್ತು ಯಾವುದೇ ರೀತಿ ಒಂದು ದೂರುದಾರರನ್ನು, ಸಾಕ್ಷಿದಾರರನ್ನು ಬೆದರಿಸದೆ ಅವರನ್ನು ಅಲ್ಲಿ ಬರಲಿಕ್ಕೆ ಒಂದು ಭಯಮುಕ್ತ ವಾತಾವರಣವನ್ನು ಸೃಷ್ಟಿ ಮಾಡಿ ಒಂದು ಈ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಬೇಕು, ಇದಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ನಿಜವಾಗ್ಲೂ ಕೊಂದವರು ಯಾರು ಅನ್ನೋ ಪ್ರಶ್ನೆ ಇಡೀ ಬೆಳ್ತಂಗಡಿಗೆ ಅಂತಲ್ಲ, ಇಡೀ ವಿಶ್ವಕ್ಕೆ ಇದು ಸಂಬಂಧಿಸ್ತದೆ. ಯಾವುದೇ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯ ಆಗಲಿ, ಇವತ್ತು ಒಂದು ಚಿಕ್ಕ ಊರಲ್ಲಿ ಒಂದು ಮನೆ ಕಳ್ತನ ಆಗುತ್ತೆ ಅಂತಂತಂದ್ರೆ ಕಳ್ಳರಿಗೆ ಹಿಡಿಯುವಂಥ ವ್ಯವಸ್ಥೆ ನಿರ್ಮಾಣ ಪೊಲೀಸರದಿರುತ್ತೆ. ಆದರೆ ಸೌಜನ್ಯ ಅಂತ ಪ್ರಕರಣ ಇವತ್ತು ಇಡೀ ದೇಶದಲ್ಲೇ ಸದ್ದಾಗ್ತಾ ಇದೆ. ಅದು ಇವತ್ತಿಗೂ ಕಂಡುಹಿಡಿಯೋಕ್ಕಾಗ್ತಿಲ್ಲ ಅಂತಂದರೆ ಇಲ್ಲಿ ಕೊಂದವ್ರು ಯಾರು, ಯಾಕೆ ಇಷ್ಟು ಬೇಗ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇದ್ರ ಹಿಂದ್ಗಡೆ ಬಲಾಢ್ಯರ ಒಂದು ಕೈವಶ ಇದೆ ಅಂಥೇಳಿ ಇದನ್ನು ನಿಜವಾಗ್ಲೂ ನಾವು ನೋಡಬೇಕಾಗ್ತದೆ. ಹಾಗಾಗಿ ಇವತ್ತು ಬೆಳ್ತಂಗಡಿಯಲ್ಲಾಗಿದೆ, ನಾಳೆ ಬೀದರಲ್ಲೂ ಆಗ್ಬೋದು, ಕಲಬುರಗಿಯಲ್ಲೂ ಆಗ್ಬೋದು. ನಿಜವಾಗ್ಲೂ ಇದನ್ನು ಖಂಡಿಸ್ತೀವಿ. ನಮ್ಗೆ ಯಾವುದೇ ಇಲ್ಲಿ 3 ಪಕ್ಷಗಳಿಗೆಲ್ಲ, JDS, ಕಾಂಗ್ರೆಸ್, BJP ಅಂತ ಇಲ್ಲಿ ಹೆಣ್ಣು ಅನ್ನೋ ಪ್ರಶ್ನೆಗೆ ಅವಳ ಮೇಲಾಗಿರುವಂಥ ಅತ್ಯಾಚಾರ, ದೌರ್ಜನ್ಯ ಅದು ಯಾರೇ ಮಾಡಿರಲಿ ಅದು ಕೂಡಲೇ ಅದನ್ನು ಅರೆಸ್ಟ್ ಮಾಡಿ, ಯಾಕಂದರೆ ಇಷ್ಟು ವರ್ಷಗಳ ಕಾಲ ಕಳೀತು ಸೌಜನ್ಯ, ಪದ್ಮಲತಾ ಸಾಕಷ್ಟು ಪ್ರಕರಣಗಳಿಗೆ. ಹಾಗಾಗಿ ಇವತ್ತು ನಾವು ಬೀದರಿಂದ ನಾವು ಬೆಳ್ತಂಗಡಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂತಂದರೆ ಇಡೀ ಒಂದು ರಾಜ್ಯಕ್ಕೆ ಒಂದು ನಾವು ಮೆಸೇಜ್ ಕೊಡೋಕ್ಕೆ ಹೊರಟಿದ್ದೀವಿ. ಯಾಕಂತಂದರೆ ಇಲ್ಲಿ ಹೆಣ್ಣಿನ ಎಂಬ 2 ಪದಗಳ ಅರ್ಥದಲ್ಲಿ ಆರೋಪಿನ ಪತ್ತೆ ಮಾಡಬೇಕು ಅನ್ನೋದು ಒಂದೇ ಒಂದು ಎಲ್ಲ ವರ್ಗದ ಹೆಣ್ಮಕ್ಳು ಸೇರಿ ಇವತ್ತು ಕೊಂದವ್ರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂಥೇಳಿ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇದರಲ್ಲಿ SIT ಅವರು ಎಷ್ಟು ಕ್ಲಿಯರ್ ಕಟ್ಟಾಗಿ ಮಾಡ್ತಾ ಇದ್ದಾರೋ ಅನ್ನೋ ಗೊತ್ತಿಲ್ಲ. ಯಾಕಂತಂದರೆ ಇಡೀ ದೇಶದಲ್ಲಿ ನಿರ್ಭಯ ಪ್ರಕರಣ ಎಷ್ಟು ಕ್ಲೀನಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಹ್ಯಾಂಡಲ್ ಮಾಡಿದನು, ಅಷ್ಟೇ ಕ್ಲಿಯರ್ ಆಗಿ ಸೌಜನ್ಯ ಪ್ರಕರಣ ಕೂಡ ಕ್ಲಿಯರ್ ಆಗಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವಳಿಗೆ ನ್ಯಾಯ ಕೊಡಿಸ್ಬೇಕಾಗಿ ನಮ್ಮ ವಿನಂತಿ ಇದೆ. ಯಾಕಂದ್ರೆ ಒಂದು ವೇಳೆ ನ್ಯಾಯ ಕೊಡಿಸ್ಲಿಲ್ಲ ಅಂತಂದ್ರೆ ಈ ಎಲ್ಲ ಮಹಿಳಾ ವರ್ಗಕ್ಕಿದು ಅವಮಾನ ಅದ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಈ ಆಂದೋಲನದಲ್ಲಿ ನಾವು ಯಾಕೆ ಸೇರಿದ್ದೀವಿ ಅಂದರೆ ನ್ಯಾಯ ಸಿಗಬೇಕು, ಅವರು ಅನ್ಯಾಯ ಮಾಡಿದವ್ರನ್ನ ಹಾಗೆ ಬಿಡಬಾರ್ದು ಅಂತೇಳಿ ನಾವು ಇಲ್ಲಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೀವಿ.
ಈ ನ್ಯಾಯ ಎಲ್ಲರಿಗೂ ಒಂದೇ ಅಲ್ಲವಾ? ಹಾಗಾಗಿ ಇವ್ರಿಗೆ ನ್ಯಾಯ ಸಿಗಲೇಬೇಕು. ಕೊಂದವರು ಯಾರು ಅಂತ ಗೊತ್ತಾಗಲೇಬೇಕು. ಅವರ ಮನೆ ಹೆಣ್ಣು ಮಕ್ಕಳಾದರೆ ಇವರು ಸುಮ್ಮನೆ ಬಿಡ್ತಿದ್ರ? ಅವರ ಮನೆಯಲ್ಲಿ ಮಕ್ಕಳಿಲ್ವ? ಅವರ ಮನೆಯಲ್ಲಿ ಹೆಂಗಸರಿಲ್ಲವ? ಅವರಿಗೊಂದು ನ್ಯಾಯವ, ನಮಗೊಂದು ನ್ಯಾಯವ? ಇವರಿಗೂ ನ್ಯಾಯ ಸಿಗಬೇಕೆಂದು ಕೇಳಲು ನಾವು ಇಲ್ಲಿ ಬಂದಿದ್ದೀವಿ, ಇವ್ರಿಗೆ ಬೆಂಬಲಿಸುತ್ತಿದ್ದೇವೆ. ಹಾಗೂ ಈ ಸೌಜನ್ಯ ಕೇಸ್ ಏನು ಹಾಗೆ ಮುಂದುವರಿತಿದೆಯೋ, ಈ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯ ಕೂಡ ನಾವು ಕೂಡ ಈ ಇದಕ್ಕೆ ಕೈ ಜೋಡಿಸ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ. ಕಾನೂನು ಅವರಿಗೆ ಸೂಕ್ತವಾದ ನ್ಯಾಯವನ್ನು ದೊರಕಿಸಿಕೊಡ್ಬೇಕೆಂದು ಕಾನೂನಿಗೆ ನಾನು ಮಳಬಳಿ ಮಾಡ್ಕೊಳ್ತಿದ್ದೇನೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇವತ್ತು ಕೊಂದವರು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕೇಳಲಿಕ್ಕೆ ಕಲಬುರಗಿಯಿಂದ ಬೆಳ್ತಂಗಡಿಗೆ ಬಂದಿದ್ದೆವು. ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಮಹಿಳೆಯರ ಮೇಲಿನ ಅತ್ಯಾಚಾರ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಕಲಬುರಗಿಲಿಂದ ಬೆಳ್ತಂಗಡಿಗೆ ಬಂದಿದ್ದೆವು. ಇಲ್ಲಿ ಏನು ಅಸಹಜ ಸಾವುಗಳಂತ ಹೇಳಿ ಬಿಂಬಿಸಿ ಸರ್ಕಾರ ಮಹಿಳೆಯರ ಹೆಣಗಳನ್ನು ಮುಚ್ಚಿ ಹಾಕಿದಾರಲ್ಲ, ಈ ಅಸಹಜ ಸಾವುಗಳು ಯಾವುವು, ಯಾರು ಮಾಡಿದ್ರು ಅನ್ನೋದನ್ನ ನಮಗೆ ಈ ಮಹಿಳಾ ಸಂಘಟನೆಗಳಿಗೆ ಗೊತ್ತಾಗಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಾವು ಇವತ್ತು ಇಲ್ಲಿಂದ ಕಲಬುರಗಿವರೆಗೂ ಹಲವಾರು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ಕೊಂತಾನೆ ಬಂದಿದ್ದೆವು. ಆದ್ರೆ ನಮಗೂ ಇನ್ನೂ ತನಕ ಸರ್ಕಾರ ನ್ಯಾಯ ಕೊಟ್ಟಿಲ್ಲ. ಆ SIT ತನಿಖೆ ಮಾಡ್ತೀವಿ ಅಂತೇಳಿ SIT ಅನ್ನ ರಚನೆ ಮಾಡಿದ್ದಾರೆ. ಆದ್ರೆ ಯಾವುದೇ ತರ ಸಮಗ್ರವಾದ ತನಿಖೆಯನ್ನ ಅವರು ಕೊಡ್ತಾ ಇಲ್ಲ. ನಮ್ಮ ಇಡೀ ರಾಜ್ಯದ ಮಹಿಳೆಯರ ಪ್ರಶ್ನೆ, ಕೊಂದವರು ಯಾರು? ಅಲ್ಲಿ ಸತ್ತು ಹೋಗಿರ್ತಕ್ಕಂಥ ಮಹಿಳೆಯರು, ನೊಂದ ಮಹಿಳೆಯರು, ಅವರಿಗೆ ಯಾರು ಅನಾಹುತವನ್ನು ತಂದು ಕೊಟ್ರು, ಯಾರು ಕೊಂದವರು ಅನ್ನೋದನ್ನ ನಮ್ಮ ಪ್ರಶ್ನೆ ಆಗಿದೆ. ಮತ್ತೆ ಬಡ ಕುಟುಂಬದಲ್ಲಿರ್ತಕ್ಕಂಥ ಪದ್ಮಲತಾ ಇರ್ಬೋದು, ಸೌಜನ್ಯ ಇರ್ಬೋದು, ಇವರಿಗೆ ಸಾವಿಗೆ ಕಾರಣ ಯಾರು ಅಂತ ಇವತ್ತಿನ ಸರ್ಕಾರ ಯಾವುದೇ ತರದ್ದು ನಮಗೆ ತೋರಿಸ್ಕೊಡ್ತಾ ಇಲ್ಲ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಹಾಕ್ತಾ ಇದ್ದೀನಿ. ಎಲ್ಲೋ ಒಂದು ಕಳ್ಳ ಕಾಕುರ ಏನೋ ಒಂದು ಸಣ್ಣ ಕಳ್ತನ ಮಾಡಿದ್ರೆ 24 ಅವರ್ಸ್ನಲ್ಲಿ ಅವನನ್ನ ಹಿಡಿದು ನೀವು ಜೈಲಿಗೆ ಹಾಕ್ತೀರಿ. 100 ಹೆಣ್ಣು ಮಕ್ಕಳ ಕೊಲೆ ಆದ್ರೂ ಕೂಡ ಈ ನೀವು ಸರ್ಕಾರದವರು ಯಾಕೆ ಅವರನ್ನ ಹಿಡಿತಾ ಇಲ್ಲ? ಯಾಕೆ ನಿಮ್ಮವರೇ ಅವರ ಯಾರಾದ್ರೂ ಒಬ್ಬರಾಗಿದ್ದಾರ ಅಥವಾ ಅವರು ಬಲಿಷ್ಠರ ಏನು ಅನ್ನೋದನ್ನ ನಮ್ಗೆ ಗೊತ್ತಾಗ್ಬೇಕು. ಅಂದ್ರೆ ಮಹಿಳೆಯರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಇವತ್ತು ಸರ್ಕಾರವನ್ನ ಮಾಡ್ತೀರಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾ ಇದ್ದೀರಿ. ಮೋದಿಜಿ ಇಷ್ಟು ಬೇಟಿಗಳ ಹೆಣವನ್ನ ಇಲ್ಲಿ ಇದಾವು, ಇದಕ್ಕೆ ಉತ್ತರವನ್ನ ಯಾಕೆ ಕೊಡ್ತಾ ಇಲ್ಲ? ಯಾರು ಕೊಂದ್ರು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಡ್ಲಿಕ್ಕೆ ನಿಮ್ಮ ಸರ್ಕಾರದಿಂದ ಆಗ್ತಾ ಇಲ್ವಾ? ಎಷ್ಟು ವರ್ಷಗಳಿಂದ ನಾವು ಹೋರಾಟನ ಮಾಡಬೇಕು? ಎಷ್ಟು ಮಹಿಳೆಯರ ಹೆಣಗಳನ್ನ, ಕುಟುಂಬಗಳನ್ನ ಬೀದಿಗೆ ತರ್ಲಿಕ್ಕೆ ನೀವು ನಿರ್ಧಾರನ ಮಾಡಿದ್ದೀರಿ. ನಾವು ಇನ್ಮೇಲೆ ಬಿಡಲ್ಲ. ಇವತ್ತು ಬೆಳ್ತಂಗಡಿಯಲ್ಲಿ ಮಹಿಳಾ ಸಮಾವೇಶವನ್ನ ಮಾಡಿರಬಹುದು, ನ್ಯಾಯಕ್ಕಾಗಿ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಇದು ಕೊನೆಗಲ್ಲ. ಇನ್ನೂ ಕೂಡ ಇಡೀ ರಾಜ್ಯಾದ್ಯಂತ ನೀವು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸದೇ ಇದ್ರೆ ನಾವು ಇನ್ನೂ ಹೋರಾಟವನ್ನ ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.